ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಧಾ ಸಿ.ಕೆ, ಸಹಾಯಕ ಪ್ರಾಧ್ಯಾಪಕಿ, ಕೃಷಿ ವಿಸ್ತರಣಾ ವಿಭಾಗ, ಸಂಪೂರ್ಣ ಅಂತಾರಾಷ್ಟ್ರೀಯ ಕೃಷಿ ಹಾಗೂ ತೋಟಗಾರಿಕೆ ತಂತ್ರಜ್ಞಾನ ಸಂಸ್ಥೆ. ಇಂದು ನಾವು ಎರೆಹುಳು ಗೊಬ್ಬರ ತಯಾರಿಕೆ ಹಾಗೂ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿಯು ಭಾರತದ ಪ್ರಮುಖ ಉದ್ಯಮವಾಗಿದೆ. ಕೃಷಿಯ ಮೂಲಭೂತ ಕಲಿಕೆಯಲ್ಲಿ ಸಾವಯವ ಗೊಬ್ಬರದ ಪಾತ್ರ ಬಹುಮುಖ್ಯವಾದುದು. ರೈತ ಮಿತ್ರ ಎಂದೇ ಕರೆಯಲಾಗುವ ಎರೆಹುಳುವಿನ ಗೊಬ್ಬರ ಕೃಷಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಎರೆಹುಳುಗಳನ್ನು ರೈತರ ಮಿತ್ರರು ಹಾಗೂ ರೈತರ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ. ಎರೆಹುಳುಗಳು ಸ್ವಾಭಾವಿಕವಾಗಿ ತೇವಾಂಶವುಳ್ಳ ಮಣ್ಣನ್ನು ಕೊರೆಯುತ್ತವೆ ಹಾಗೂ ಭೂಮಿಯಲ್ಲಿರುವ ಸಾವಯವ ಪದಾರ್ಥಗಳನ್ನು ತಿನ್ನುತ್ತವೆ ಮತ್ತು ಫಲವತ್ತಾದ ಮಣ್ಣನ್ನು ಹೊರಹಾಕುತ್ತವೆ. ಈ ಮಲ ವಿಸರ್ಜನೆಯನ್ನು ಎರೆಹುಳ ಗೊಬ್ಬರ ಎಂದು ಕರೆಯಲಾಗುತ್ತದೆ. ಈಗ ನಾವು ಎರೆಹುಳು ತಯಾರಿಕಾ ವಿಧಾನವನ್ನು ತಿಳಿದುಕೊಳ್ಳೋಣ. ಎರೆಹುಳು ಗೊಬ್ಬರವನ್ನು 2 ವಿಧವಾಗಿ ತಯಾರಿಸಬಹುದು. ಮೊದಲನೆಯದು ಎರೆಹುಳು ಗೊಬ್ಬರದ ತೊಟ್ಟಿಗಳನ್ನು ನಿರ್ಮಿಸಿ, ಎರಡನೆಯದಾಗಿ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಉಪಯೋಗಿಸಿ ಪ್ಲಾಸ್ಟಿಕ್ ಬ್ಯಾಗ್ಗಳ ಮೂಲಕ ಎರೆಹುಳು ಗೊಬ್ಬರವನ್ನು ತಯಾರಿಸಬಹುದು. ಇಂದು ನಾವು ತೊಟ್ಟಿಗಳ ಮೂಲಕ ಎರೆಹುಳು ತಯಾರಿಕಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎರೆಹುಳು ಗೊಬ್ಬರ ತೊಟ್ಟಿಯನ್ನು ನಮಗೆ ಸಿಗುವ ತ್ಯಾಜ್ಯ ಪದಾರ್ಥಗಳ ಅನುಗುಣವಾಗಿ ತಯಾರಿಸಬಹುದು. ಇಲ್ಲವೇ ಸಾಮಾನ್ಯ ಅಳತೆಯುಳ್ಳಂತಹ, ಅಂದರೆ ಎತ್ತರ 0.25 ರಿಂದ 0.3 ಮೀಟರ್, ಉದ್ದ 15 ಮೀಟರ್, ಅಗಲ 0.9 ಮೀಟರ್ ರಿಂದ 1.5 ಮೀಟರ್ ಇರುವಂತಹ ತೊಟ್ಟಿಗಳನ್ನು ನಿರ್ಮಿಸಬೇಕು. ಹೀಗೆ ನಿರ್ಮಿಸಿದಂತಹ ತೊಟ್ಟಿಗಳಿಗೆ ಗದ್ದೆ ಅಥವಾ ಹೊಲಗಳಲ್ಲಿ ಸಿಗುವ ತ್ಯಾಜ್ಯಗಳನ್ನು ನೇರವಾಗಿ ತೊಟ್ಟಿಗೆ ತುಂಬಿ ಎರೆಹುಳು ಗೊಬ್ಬರ ತಯಾರಿಸಬಹುದು. ಆದರೆ ಇದು ತುಂಬ ನಿಧಾನವಾದ ಕಾರ್ಯವಾದುದರಿಂದ ಗದ್ದೆ ಅಥವಾ ಹೊಲಗಳಲ್ಲಿ ಸಿಗುವಂತಹ ತ್ಯಾಜ್ಯಗಳನ್ನು ಹಾಗೂ ಜಾನುವಾರುಗಳ ಸಗಣಿಯನ್ನು 1:3 ಪ್ರಮಾಣದಲ್ಲಿ 15 ರಿಂದ 20 ದಿನಗಳ ಕಾಲ ಒಂದು ಸ್ಥಳದಲ್ಲಿ ಕಳೆಯಲು ಬಿಡಬೇಕು. ನಂತರ ತಯಾರಿಸಿದ ತೊಟ್ಟಿಗೆ ತಳಭಾಗಕ್ಕೆ ಕೃಷಿ ತ್ಯಾಜ್ಯಗಳಾದಂತಹ ಮರದ ಎಲೆಗಳು, ಮರದ ಕೊಂಬೆಗಳು ಅಥವಾ ತೆಂಗಿನ ಎಲೆಗಳು, ಈ ಎಲ್ಲ ತ್ಯಾಜ್ಯಗಳನ್ನು ಕತ್ತರಿಸಿ ತೊಟ್ಟಿಯ ತಳಭಾಗಕ್ಕೆ 2 ರಿಂದ 3 ಇಂಚಿನವರೆಗೆ ತುಂಬಬೇಕು. ನಂತರ ಕಳೆದ ಗೊಬ್ಬರವನ್ನು ತೊಟ್ಟಿಯ ಮೇಲ್ಭಾಗದವರೆಗೆ ತುಂಬಿ ಮೇಲ್ಪದರದಲ್ಲಿ ಸಗಣಿಯನ್ನು ಚಿಮುಕಿಸಬೇಕಾಗುತ್ತದೆ. ಈ ಸಗಣಿಯನ್ನು ಚಿಮುಕಿಸಿದ ನಂತರ 1015 ರಿಂದ 2000 ಎರೆಹುಳುಗಳನ್ನು ಒಂದು ತೊಟ್ಟಿಯ ಮೇಲ್ಭಾಗದಲ್ಲಿ ಬಿಡಬೇಕು. ಎರೆಹುಳುಗಳನ್ನು ತೊಟ್ಟಿಗೆ ತುಂಬಿದ ನಂತರ ತೊಟ್ಟಿಗಳು ನೇರ ಬಿಸಿಲಿಗೆ ತಾಕದಂತೆ ಚಪ್ಪರ ಅಥವಾ ಇತರ ಆಸರೆಗಳನ್ನು ಕೊಡಬೇಕಾಗುತ್ತದೆ. ಹಾಗೂ ಎರೆಹುಳು ಗೊಬ್ಬರದ ತೊಟ್ಟಿಯನ್ನು ಇರುವೆ, ಇಲಿ ಹಾಗೂ ಮುಂತಾದವುಗಳಿಂದ ರಕ್ಷಿಸಬೇಕಾಗುತ್ತದೆ. ಎರೆಹುಳು ಗೊಬ್ಬರ ತಯಾರಿಸಲು ತೇವಾಂಶ ಅತಿ ಮುಖ್ಯವಾದ ಅಂಶವಾಗಿರುವುದರಿಂದ ತೇವಾಂಶ ಕಡಿಮೆ ಆಗದ ಹಾಗೆ ತೇವಾಂಶವನ್ನು ಕಾಪಾಡಿಕೊಳ್ಳಲು 2 ರಿಂದ 3 ದಿನಕ್ಕೆ ಒಮ್ಮೆ ನೀರನ್ನು ಚಿಮುಕಿಸಬೇಕಾಗುತ್ತದೆ. ಮತ್ತೆ 2 ರಿಂದ 3 ತಿಂಗಳಿಗೆ ಎರೆಹುಳು ಗೊಬ್ಬರ ತಯಾರಾಗುತ್ತದೆ. ಹೀಗೆ ತಯಾರಾದ ಎರೆಹುಳು ಗೊಬ್ಬರವನ್ನು ಹಾಯಿಸಿ ಜಲ್ಲೆಡೆಯಲ್ಲಿ ಆಡಿಸಿದಾಗ ಎರೆಹುಳು ಗೊಬ್ಬರ ಹಾಗೂ ಎರೆಹುಳುಗಳು ಬೇರ್ಪಡಿಸಲಾಗುತ್ತದೆ. ಈ ಎರೆಹುಳು ಗೊಬ್ಬರಗಳನ್ನು ಬೆಳೆಗಳಿಗೆ ಉಪಯೋಗಿಸಿಕೊಳ್ಳಬಹುದು.